Hello everyone, I am Dr. ಪದ್ಮನಾಭ ಭಟ್. ಇವತ್ತು ನಾನು ಒಂದು ಹೊಸ ವಿಷಯ, ಇದು ನೀವು ಕೇಳಿರಲಿಕ್ಕಿಲ್ಲ, ಫಸ್ಟ್ ಟೈಮ್ ಕೇಳಿರ್ಬೋದು ಇವತ್ತು. ಸೊ ಏನು ವಿಷಯ ಅಂದರೆ ಸೂಪರ್ ಬಗ್ ಅಂದರೆ ಗೊತ್ತಾ, ವರ್ಮ್, ಹುಳ, ಯು ಆರ್ ಬಗ್ಗಿಂಗ್ ಮೀ ಅಂತ ಹೇಳ್ತಾರಲ್ಲ. ಸೊ ಸೂಪರ್ ಬಗ್ ಯಾವುದು? ಸೂಪರ್ ಬಗ್ ಅಂದರೆ ಸೂಪರ್ ಬಗ್, ಅಥವಾ ಇದನ್ನು ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಂತ ಕೂಡ ಹೇಳ್ತೀವಿ, MDR ಬ್ಯಾಕ್ಟೀರಿಯಾಗಳು. ಸೊ ಈ ಸೂಪರ್ ಬಗ್ ಅಥವಾ MDRಗಳು ಅಂದರೆ ಏನು, ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಸೂಪರ್ ಬಗ್ಗಳಿಗೆ ಕಾರಣ ನಾವೇ, ಪೇಷಂಟ್ಗಳೇ, ಅಥವಾ ಕೆಲವು ಸರ್ತಿ ಡಾಕ್ಟ್ರುಗಳಾಗಿರ್ಬೋದು. ಯಾಕಂದರೆ ಇದು ಸಾಮಾನ್ಯವಾಗಿ ನೀವು ಒಂದು ಕಾಯಿಲೆಗೆ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಜ್ವರ, ಕೆಮ್ಮು ಇತ್ಯಾದಿಗಳಿಗೆ. ಡಾಕ್ಟ್ರು ನಿಮಗೆ ಕೆಮ್ಮು, ಜ್ವರಕ್ಕೆ ಮಾತ್ರೆ ಬರೆದು ನಿಮ್ಮಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಕೆಮ್ಮು, ಕಫ ಬರ್ತಾ ಇದೆ, ಗಂಟ್ಲಲ್ಲಿ ನುಂಗ್ಲಿಕ್ಕಾಗೋದಿಲ್ಲ, ಈ ಥರ ಎಲ್ಲ ನೋಡಿದಾಗ ಅವರು ಸಾಧಾರಣವಾಗಿ ಒಂದು ಆ್ಯಂಟಿಬಯೋಟಿಕ್ ಬರ್ಕೊಡ್ತಾರಲ್ವ. ನೀವು ಕೇಳ್ತೀರಾ ಇದೇನು ಆ್ಯಂಟಿಬಯೋಟಿಕ್ ಅಂತ ಹೇಳಿಬಿಟ್ಟು. ಅಂದರೆ ಕೆಲವರಿಗೆ ಆ್ಯಂಟಿಬಯೋಟಿಕ್ ಅಂದರೆ ಏನು ಪಾಯ್ಸನ್ ಕೊಡ್ತಾ ಇದ್ದಾರೆ ಡಾಕ್ಟ್ರು ಅಂತ ಹೇಳಿಬಿಟ್ಟು, ಆ್ಯಂಟಿಬಯೋಟಿಕ್ಸ್ ಎಲ್ಲ ಬೇಡ ಅಂತ ಹೇಳೋರು ಇದ್ದಾರೆ. ಸೊ ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಮಾತಾಡ್ಬೋದು ನಾನು. ಆ್ಯಂಟಿಬಯೋಟಿಕ್ಸ್ ಅಂದರೆ ಗ್ರೂಪ್ ಆಫ್ ಮೆಡಿಸಿನ್ಸ್, ಸೆಟ್ ಆಫ್ ಮೆಡಿಸಿನ್ಸ್, ಅದನ್ನು ನಾವು ಪರ್ಟಿಕ್ಯುಲರ್ ಇನ್ಫೆಕ್ಷನಿಗೆ ಪರ್ಟಿಕ್ಯುಲರ್ ಆ್ಯಂಟಿಬಯೋಟಿಕ್ ನಾವು ಕೊಡ್ತೀವಿ. ಅದನ್ನೇ ನಾವು ಫಾರ್ಮಕಾಲಜಿ ಅನ್ನೋ ಸಬ್ಜೆಕ್ಟಲ್ಲಿ ಮೆಡಿಸಿನ್ ಓದಬೇಕಾದ್ರೆ ನಾವು ಕಲ್ತಿರ್ತೀವಿ. ನಾವು ಕಲಿಯೋದು ಸುಮ್ಮನೆ ಏನೋ ಊಹೆ ಮಾಡಿ ಕೊಡೋದಲ್ಲ ಅದು. ದರ್ ಇಸ್ ಎ ಲಾ. ಅದರ ಹಿಂದೆ ಭಾಳ ಅಧ್ಯಯನ ನಡೆದಿರ್ತದೆ, ಬಹಳ ರಿಸರ್ಚ್ ಲ್ಯಾಬೊರೇಟ್ರಿಗಳಲ್ಲಿ ಬಹಳ ಅದರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ. ಸೊ ಆದ್ದರಿಂದ ಅದು ಪೂರ್ವ ನಿರ್ಧಾರಿತವಾಗಿ ಮಾಡಿರುವಂತಹ ಕೆಲವು ಕೆಮಿಕಲ್ಸ್ಗಳು. ಆ್ಯಂಟಿಬಯೋಟಿಕ್ಸ್ ಅಂದರೆ ಕೆಮಿಕಲ್ಸ್ಗಳು ಅಲ್ವಾ. ಸೊ ನೀವೇನು ಮಾಡ್ತೀರಿ ಜನರಲ್ ಆಗಿ ಅಂತ ಅಂದರೆ, ಡಾಕ್ಟ್ರು ಈಗ ಒಂದು 5 ದಿವಸದ ಆ್ಯಂಟಿಬಯೋಟಿಕ್ ತಗೊಳ್ಳಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಿಮಗೆ ಕೆಮ್ಮು, ಆಮೇಲೆ ಕಫ ಬರ್ತಾ ಇದೆ, ಒಂಚೂರು ಎಲ್ಲೋ ಗ್ರೀನಿಶ್ ಬರ್ತಾ ಇದ್ದರೆ, ನ್ಯಾಚುರಲಿ ನಾನೇ ಆಗಲಿ ಯಾರೇ ಡಾಕ್ಟ್ರ್ ಆಗಲಿ ಒಂದು ಆ್ಯಂಟಿಬಯೋಟಿಕ್ ಲೈಕ್ ಎಮಾಕ್ಸಿಸಿಲಿನ್ ಫಾರ್ ಎಕ್ಸಾಂಪಲ್, ಎಮಾಕ್ಸಿಸಿಲಿನ್ 500 ಮಿಲಿಗ್ರಾಮ್ ದಿನಕ್ಕೆ 2 ಹಾಗೆ, ಬೆಳಗ್ಗೆ ಒಂದು ರಾತ್ರಿ ಒಂದು 5 ದಿವಸ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಒಂದು ಪ್ಯಾರಾಸಿಟಮಾಲ್ ಆ ಥರದ್ದು, ಒಂದು ಆ್ಯಂಟಿಹಿಸ್ಟಮಿನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಸಿನಾರೆಸ್ಟ್, ವಿಕೋರಿಲ್, ಎಲ್ರಿಗೂ ಗೊತ್ತಿರುತ್ತೆ ಅದೆಲ್ಲ. ಸೊ ಆ ಥರದ್ದೊಂದು ಕೊನೆಗೊಂದು ಆ್ಯಂಟಿಬಯೋಟಿಕ್ ಬರೀತೀವಿ ನಾವು. ನೀವೇನು ಮಾಡ್ತೀರಿ, ನೀವೆಲ್ಲ ಸೂಪರ್ ಬುದ್ಧಿವಂತರುಗಳು, ದುಡ್ಡು ಉಳಿತಾಯ ಮಾಡಲಿಕ್ಕೋ ಅಥವಾ ಮಾತ್ರೆ ತಗೊಳ್ಳಿಕ್ಕೆ ಬೇಜಾರೋ ಏನೋ ಆಗಿ ಕಾರಣಾಂತರಗಳಿಂದ ನಾನು 10 ಬರೆದಿರೋದನ್ನು ನೀವು ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದು 4 ಕೊಡಿ ಅಂತ ಹೇಳ್ತೀರಿ ನೀವು ಅಲ್ವಾ. ಒಂದು 4 ಕೊಡಿ ನೋಡುವ ಆಮೇಲೆ ಅಂತ ಹೇಳಿಬಿಟ್ಟು. ಸೊ ನೀವು 4 ಮಾತ್ರೆಗಳನ್ನು ತೊಗೊಂಡು ಹೋಗ್ತೀರಾ, ಪ್ರತಿಯೊಂದು 4 ಕೊಡಿ ಅಂತ. ಸೊ ಅಮಾಕ್ಸಿಸಿಲಿನ್ ಕೂಡ 4 ತೊಗೊಂಡು ಹೋಗ್ತೀರಾ. ಬಟ್ ಡೋಸೇಜ್ ಇರೋದು 5 ದಿವಸಕ್ಕೆ. ಈ ಡೋಸೇಜ್ ಅನ್ನೋದು ಹೇಗೆ ನಿರ್ಧಾರಿತವಾಗಿರ್ತದೆ ಅಂತಂದರೆ, ಇದನ್ನು ನಾವು ಬೇರೆ ಬೇರೆ ಕಂಪನಿಯವರು ಲ್ಯಾಬೊರೇಟ್ರಿಯಲ್ಲಿ ಪ್ರಾಣಿಗಳ ಮೇಲೆ, ಇಲಿಗಳ ಮೇಲೆ ಇತ್ಯಾದಿ ಅವುಗಳ ಮೇಲೆ ಪ್ರಯೋಗ ಮಾಡಿ, ಆಮೇಲೆ ಸೈಡ್ ಎಫೆಕ್ಟ್ಸ್ಗಳನ್ನು ನಿವಾರಿಸಿ, ಆಮೇಲೆ ಪ್ಯೂರ್ ಮಾಲಿಕ್ಯೂಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ಅದನ್ನು ವಾಲಂಟಿಯರ್ ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೆ, ವಾಲಂಟಿಯರ್ಸು, ಅವ್ರ ಮೇಲೆ ಪ್ರಯೋಗ ಮಾಡಿ, ಆನಂತರ ಅದನ್ನು ಸ್ಟಡಿ ಮಾಡಿ, ಆನಂತರ ಮಾರ್ಕೆಟಿಗೆ ಬಿಡುಗಡೆ ಆಗ್ತದೆ. ಸುಮ್ಮನೆ ಹಾಗೇನೆ ಯಾರೂ ಕೊಟ್ಬಿಡಲ್ಲ. ಓಕೆ, ಎಲ್ಲ ಸಾಕಷ್ಟು ಅದರ ಬಗ್ಗೆ ಅಧ್ಯಯನ ನಡೆದಿರ್ತದೆ. ನೀವು ಅಂದ್ಕೋತೀರ ಏನೋ ಬರ್ಕೊಟ್ಬಿಡ್ತಾರೆ ಅಂತ, ಹಾಗೆಲ್ಲ ಅಧ್ಯಯನ ನಡೆದಿರ್ತದೆ. ಅದನ್ನು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳಲ್ಲೆಲ್ಲ ಎಲ್ಲ ಸೈಂಟಿಸ್ಟ್ಗಳು, ಡಾಕ್ಟ್ರುಗಳು ಒಪ್ಕೊಂಡು ಆಮೇಲೆ ಅದು ರಿಲೀಸ್ ಆಗ್ತದೆ. ಅದರ ಹಿಂದೆ ತುಂಬ ದೊಡ್ಡ ಕಥೆ ಇದೆ. ನಿಮಗೇನಪ್ಪ ಅಂದರೆ ಸಿಂಪಲಾಗಿ ಆ್ಯಂಟಿಬಯೋಟಿಕ್ ಬರ್ಕೊಟ್ರು ಡಾಕ್ಟ್ರು, 5 ದಿವಸಕ್ಕೆ ಬರ್ಕೊಟ್ರು, ಏನು 5 ದಿವಸಕ್ಕೆ ಎಷ್ಟಾಗುತ್ತೆ ಗೊತ್ತಾ ಟೋಟಲು ಅಂತೇಳಿ. ಈ ಥರ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಅಜ್ಞಾನ, ಇದೆಲ್ಲ ಸೇರಿಕೊಂಡು ನಿಮ್ಮನ್ನು ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳುವ ಹಾಗೆ ಮಾಡ್ತದೆ. ಅಥವಾ ನೀವು ತಗೊಳ್ತೀರಿ, ಕೆಲವು ಸರ್ತಿ ಗೊತ್ತಿದ್ದು ಬಿಟ್ಟು ಕೂಡ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತೀರಿ. ನೀವು ಕಡಿಮೆ ಪ್ರಮಾಣದಲ್ಲಿ ಒಂದು ಆ್ಯಂಟಿಬಯೋಟಿಕ್ ತಗೊಂಡಾಗ ಏನಾಗ್ತದೆ,
ಅದು ಒಂದನೇದಾಗಿ ಅದು ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ರಿಸಲ್ಟ್ ಬರಲ್ಲ, ಕಾಯಿಲೆ ವಾಸಿ ಆಗೋದಿಲ್ಲ. ನಿಮಗೆ 2 ದಿವಸದಲ್ಲಿ ವಾಸಿ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿರ್ತದೆ, 2 ದಿವಸದಲ್ಲಿ ಕಮ್ಮಿ ಆಗಿಬಿಡಬೇಕು, ಅಥವಾ ಟಕ್ ಅಂತ 2 ಸರ್ತಿ ತೊಗೊಂಡಾಗ ಕಾಯಿಲೆ ವಾಸಿ ಆಗಿಬಿಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಆ ಥರ ಅದು ಆಗೋದಿಲ್ಲ. ಯಾವುದೇ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ನಾವು ಡಾಕ್ಟ್ರುಗಳು ಹೇಳ್ದಂಗೆ ಕೇಳೋದಿಲ್ಲ. ಅದು ದೇ ಆರ್ ನಾಟ್ ಅವರ್ ಸರ್ವೆಂಟ್ಸ್. ಹೇಳ್ದಂಗೆ ಕೇಳೋಕ್ಕೆ ಸರ್ವೆಂಟ್ಗಳೇ ಕೇಳಲ್ಲ. ಸೊ ಏನು ಮಾಡ್ತಾರೆ, ಏನಾಗ್ತದೆ, ನಿಮಗೆ ಅಮಾಕ್ಸಿಸಿಲಿನ್ ಅರ್ಧಂಬರ್ಧ ತೊಗೊಂಡಿರ್ತೀರ. ಸರಿ, ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋಗ್ತೀರ. ಈ ಡಾಕ್ಟ್ರು, ನೀವೊಂದು ವಿಂಡೋ ಶಾಪಿಂಗ್ ಮಾಡೋದು ಜಾಸ್ತಿ. ಈ ಡಾಕ್ಟ್ರು ಸರಿ ಇಲ್ಲ, 2 ದಿವಸ ತೊಗೊಂಡು ಏನೂ ಉಪಯೋಗ ಇಲ್ಲ. ಇನ್ನೊಬ್ಬ ಡಾಕ್ಟ್ರ್ ಎಕ್ಸ್ ಆದಮೇಲೆ ಡಾಕ್ಟ್ರ್ ವೈ, ಆಮೇಲೆ ಡಾಕ್ಟ್ರ್ ಝೆಡ್. ಹೀಗೆ ನೀವು ವಿಂಡೋ ಶಾಪಿಂಗ್ ಮಾಡಿಕೊಂಡು ಒಬ್ಬೊಬ್ಬರು ಡಾಕ್ಟ್ರು ಒಂದೊಂದು ಆ್ಯಂಟಿಬಯೋಟಿಕ್ ಬರ್ಕೊಂಡು ಆಮೇಲೆ ಈ ಎಲ್ಲನೂ ನೀವು 2 ದಿವಸ ತೊಗೊಂಡು ಬಿಟ್ಬಿಡ್ತೀರ. ಅಷ್ಟೊತ್ತಿಗೆ ಕೊನೆಗೆ ಹೆಂಗೋ ಒಂದು ದಿವಸ ಯಾವುದೋ ಒಂದು ಲಾಸ್ಟ್ ಡಾಕ್ಟ್ರಿಗೆ ಕ್ರೆಡಿಟ್ ಬರ್ತದೆ, ಅವರು ಒಂದು ಕೊಟ್ಟರು ನೋಡು ಮೆಡಿಸಿನ್ನು, ಅದರಲ್ಲಿ ವಾಸಿ ಆಯಿತು ಅಂತ. ಮೇ ಬಿ ಅವರು ಇದನ್ನೆಲ್ಲ ಅವಾಯ್ಡ್ ಮಾಡಿ ಬೇರೆ ಒಂದು ಹೊಸ ಆ್ಯಂಟಿಬಯೋಟಿಕ್ ಬರೆದಾಕ್ಬಿಡ್ತಾರೆ, ವಾಸಿ ಆಗ್ತದೆ. ನಿಮಗೆ ವಾಸಿ ಆಗಿದೆ, ಆ ಡಾಕ್ಟ್ರು ಒಳ್ಳೆಯವರು ಇರಲಿ, ಆ ಡಾಕ್ಟ್ರು ಒಳ್ಳೆಯವರು ಅಂತ ಇರಲಿ. ಬಟ್ ನಾನೀಗ ಹೇಳಲಿಕ್ಕೆ ಹೋಗ್ತಾ ಇರೋದು ಏನು ಅಂತಂದರೆ, ಹೀಗೆ ಹಲವಾರು ಬಾರಿ ನೀವು ಟ್ರಯಲ್ ಆ್ಯಂಡ್ ಎರರು ಅಲ್ಲಿ ಇಲ್ಲಿ ಆ ಡಾಕ್ಟ್ರು ಈ ಡಾಕ್ಟ್ರು ಅಂತ ಮಾಡಿ ಕೆಲವು ಸರ್ತಿ ನೀವು ಎಷ್ಟು ಮಾಡ್ತೀರಾ ಅಂತಂದರೆ, ನೀವು ನೇರ ಮೆಡಿಕಲ್ ಶಾಪ್ದ ಕೌಂಟರ್ಗೆ ಹೋಗ್ಬಿಟ್ಟು ಅಲ್ಲೇ ಕೇಳ್ತೀರ, ನೋಡೋ ನೆಗಡಿ ಕೆಮ್ಮಿಗೆ ಒಂಚೂರು ಮಾತ್ರೆ ತೊಗೊಂಡೆ ನಾನು, ಸಿನಾರೆಸ್ಟು ಅದೆಲ್ಲ ತೊಗೊಂಡೆ, ಕಮ್ಮಿ ಆಗಿಲ್ಲ, ಯಾವ್ದಾರು ಆ್ಯಂಟಿಬಯೋಟಿಕ್ ಕೊಡು. ನೋಡಿ, ನಮ್ಮ ಮೇಲೆ ಇಲ್ಲದೇ ಇರುವಂಥ ವಿಶ್ವಾಸ ಮೆಡಿಕಲ್ ಶಾಪ್ ಮೇಲೆ, ಯಾವ್ದಾರು ಆ್ಯಂಟಿಬಯೋಟಿಕ್ ಕೊಡೋ ಅಂತ ಅವನು ಎತ್ಕೊಂಡು ಎಜಿಥ್ರೋಮೈಸಿನ್ ಅಂತ ಕೊಟ್ಬಿಡ್ತಾನೆ. ಯಾಕೆ? ಒಂದು ಮಾತ್ರೆಗೆ 30-35 ರೂಪಾಯಿ ಇರುತ್ತೆ. ಅದು ಅವನು ಎಷ್ಟು ಕೊಡ್ತಾನೆ? ಯಾಕಂದರೆ ಅವನಿಗೇನು ನಾಲೆಜ್ ಇದೆ? ಅವನಿಗೇನು ನಾಲೆಜ್ ಇಲ್ಲ. ಮೆಡಿಕಲ್ ಶಾಪ್ಗಳು ರನ್ ಆಗ್ತಾ ಇರೋದು ಸಾಧಾರಣ ಮಟ್ಟಿಗೆ SLC PUC ಪಾಸೋ ಫೇಲ್ ಆಗಿರೋರು ಅದು ನಡೆಸ್ತಾ ಇರೋದು. ಅದಕ್ಕೆ ಓನರ್ ಯಾರು? ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಬ್ಬ ಕ್ವಾಲಿಫೈಡ್ ಪರ್ಸನ್ ಇರಬೇಕು, ಫಾರ್ಮಸಿ ಡಿಗ್ರಿ ಹೋಲ್ಡರ್ ಇರಬೇಕು. ಸೊ ಫಾರ್ಮಸಿ ಡಿಗ್ರಿ ಹೋಲ್ಡರ್ ಎಲ್ಲೋ ಇರ್ತಾನೆ, ಅವನೇನು ಕೌಂಟ್ರಲ್ಲಿ ನಿಂತ್ಕೊಂಡು ನಿಮಗೆ ಸೇಲ್ ಮಾಡೋಕ್ಕೆ ಕೂತ್ಕೊಳ್ಳಲ್ಲ. ಅಲ್ಲಿರೋದು ಬೇರೆ ಹುಡುಗರು. ಅವರು ಎಜಿಥ್ರಾಲ್ ಇದು ಆ್ಯಂಟಿಬಯೋಟಿಕ್ ಕೊಡೋ ಅಂದ ತಕ್ಷಣ ಎಜಿಥ್ರಾಲ್ ಅವರ ಓನರ್ ಹೇಳ್ಕೊಟ್ಟಿರ್ತಾನೆ, ಎಜಿಥ್ರಾಲ್ ಕೊಟ್ಟಿರೋ ಅದರಲ್ಲಿ ಸಖತ್ ದುಡ್ಡು ಬರುತ್ತೆ ಅಂಥೇಳಿ ಅವನು 4-6 ಕೊಡೋಕ್ಕೆ ಹೋಗ್ತಾನೆ. ಆದರೆ ನೀವು ಬೇಡ 2 ಸಾಕು, ಆಮೇಲೆ ನೋಡ್ತೀನಿ ಅಂತ. ಸೊ ಎಜಿಥ್ರಾಲ್ ತಗೊಳಕ್ಕೆ ಹೋಗ್ತೀರ. ಹೀಗೆ ಎಲ್ಲ ತರಹ ಎಕ್ಸ್ಪರಿಮೆಂಟ್ಗಳು ಮಾಡಿ ಏನಾಗ್ತದೆ ಅಂತಂದರೆ, ಈ ಬ್ಯಾಕ್ಟೀರಿಯಾಗಳು ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ. ಕೊನೆಗೆ ಏನು ಅಮಾಕ್ಸಿಸಿಲಿನ್ ಹಾಕು, ಎಜಿಥ್ರಾಲ್ ಹಾಕು, ಕೆಫಲೋಸ್ಪೋರಿನ್ಸ್ ಹಾಕು, ಯಾವುದೇ ಗ್ರೂಪ್ ಆಫ್ ಮೆಡಿಸಿನ್ಸು ಹಾಕಿದ್ರೂ ಬ್ಯಾಕ್ಟೀರಿಯಾಗಳು ಸಾಯಲ್ಲ. ಬ್ಯಾಕ್ಟೀರಿಯಾಗಳಿಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡಿಬಿಡ್ತವೆ. ನೀವು ಸಿಂಪಲಾಗಿ ಮನೆಯಲ್ಲಿ ನೋಡಿರ್ಬೋದು, ಮಾಸ್ಕಿಟೋಸ್ಗೆ ಓಡೋಮಾಸ್ ಹಚ್ತಾ ಇರ್ತೀರ, ಅದು ಸ್ವಲ್ಪ ದಿವಸ ಕೆಲಸ ಮಾಡ್ತದೆ, ಆಮೇಲೆ ಅವುಗಳು ಕೇರ್ ಮಾಡಲ್ಲ. ಹಾಗೇನು ಪ್ರತಿಯೊಂದೂ ಹಾಗೆ ಅಲ್ವಾ? ದೇ ಗೆಟ್, ನಿಮ್ಮ ಭಾಷೆಯಲ್ಲಿ ಅಡ್ಜಸ್ಟ್ ಆಗೋಗ್ಬಿಡ್ತವೆ. ಅವು ಅಡ್ಜಸ್ಟ್ ಆಗಿಬಿಡ್ತವೆ, ಅದಕ್ಕೆ ವರ್ಕೇ ಆಗಲ್ಲ, ಅದ್ರ ಮೇಲೆ ಪರಿಣಾಮನೇ ಆಗಲ್ಲ, ಅದು ಸಾಯಲ್ಲ ಮಾಸ್ಕಿಟೋ. ಅದೇ ಥರ ಇಲ್ಲಿ ಬ್ಯಾಕ್ಟೀರಿಯಾಗಳು ಕೂಡ ಸಾಯಲ್ಲ. ಆವಾಗ ಆ ತರಹ ಬ್ಯಾಕ್ಟೀರಿಯಾಗಳು ಯೂಶ್ವಲಿ ನಾವು ಸ್ಟೆಫಲೋಕಾಕಸ್ ಆರಿಯಸ್ ಅಂತ ಹೇಳ್ತೀವಿ. ಅದು ಮೆಥಿಸಿಲಿನ್ ರೆಸಿಸ್ಟೆಂಟ್, ಅಂದರೆ ಹೈಯೆಸ್ಟ್ ಆ್ಯಂಟಿಬಯೋಟಿಕ್ ಮೆಥಿಸಿಲಿನ್ನು, ಅದು ಹಾಕಿದ್ರೂ ನಾಶವಾಗದಿರುವಂತಹ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಈ ಬ್ಯಾಕ್ಟೀರಿಯಾಗಳು ಮತ್ತು ಇನ್ನೊಬ್ಬರಿಗೆ ಹರಡ್ತವೆ. ಎಲ್ಲರಿಗೂ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಆಗ್ತದೆ. ಸೊ ಆವಾಗಲೇ ಪರಿಸ್ಥಿತಿ ಮಿತಿಮೀರುತ್ತದೆ. ಇದೇ ರೀತಿ ಬ್ಯಾಕ್ಟೀರಿಯಾಗಳು ಮಾತ್ರ ಅಲ್ಲದೆ ಕೆಲವು ಫಂಗಸ್ಗಳು ಕೂಡ ಹಾಗೆ ಆಗ್ತದೆ. ಫಂಗಸ್ಗಳಿಗೆ ಕೂಡ ಸರಿಯಾಗಿ ನೀವು 2-3 ವಾರ ಟ್ರೀಟ್ಮೆಂಟ್ ಕೊಡಲಿಲ್ಲ, ಅದು ಸೂಪರ್ಫಿಷಿಯಲ್ ಅಪ್ಲಿಕೇಶನ್ ಆಗಿರ್ಬೋದು ಫಂಗಲ್ ಇನ್ಫೆಕ್ಷನು ಅದಕ್ಕೆ, ಅಥವಾ ಓರಲ್ ಆಗಿ ತಗೊಳ್ಳೋ ಮೆಡಿಸಿನೇ ಇರ್ಬೋದು. ಅದಕ್ಕೊಂದು ಪ್ರಿಸ್ಕ್ರೈಬ್ಡ್ ಡೋಸೇಜ್ ಅಂತ ಇರುತ್ತೆ. ಇಷ್ಟು ತಗೊಳ್ಬೇಕು ದಿನಕ್ಕೆ, ಇಷ್ಟು ಸರ್ತಿ ತಗೊಳ್ಬೇಕು, ಇಷ್ಟು ದಿವಸ ತಗೊಳ್ಬೇಕು ಅಂತ ಇರುತ್ತೆ. ಯಾವುದೇ ಆ್ಯಂಟಿಬಯೋಟಿಕ್ 5 to 7 days, ಸಮ್ ಆ್ಯಂಟಿಬಯೋಟಿಕ್ ವಿ ಪ್ರಿಸ್ಕ್ರೈಬ್ ಫಾರ್ 10 days. ಡಾಕ್ಟ್ರುಗಳು ಸುಮ್ಮನೆ ಅದು ಏನೋ ಒಂದು ತಲೆಗೆ ಹೊಳ್ದಿದ್ದು ಬರೆಯೋದಲ್ಲ. ಅದ್ರ ಹಿಂದೆ ಭಾಳ ಅಧ್ಯಯನ ನಡೆದಿರ್ತದೆ. ಡಾಕ್ಟ್ರು ಅದರ ಬಗ್ಗೆ ತುಂಬ ಓದಿರ್ತಾರೆ. ಅದು ಓದಿಬಿಟ್ಟೆ MBBS MDನೋ ಮಾಡ್ಕೊಂಡು ಬರೋದು ನಾವು. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಯಾಕಂದರೆ ಇಲ್ಲಿ ಡಾಕ್ಟ್ರು ಬರ್ಕೊಟ್ಟಿದ್ದು ಅದಕ್ಕೆ ಬೆಲೆ ಇಲ್ಲ. ಯಾಕಂದರೆ ಇಲ್ಲಿ ನಂಬರ್ ಆಫ್ ಡಾಕ್ಟರ್ಸ್ ಸಂಖ್ಯೆ ಜಾಸ್ತಿ ಇದೆ. ನೀವು ಅಮೇರಿಕಕ್ಕೆ ಹೋಗಿ ಗೊತ್ತಾಗ್ತದೆ ನಿಮಗೆ. ಒಂದು ಕೆಮ್ಮು ಕಫ ಎಲ್ಲ ಬಂದರೆ ಅಲ್ಲಿ ಓವರ್ ದ ಕೌಂಟರ್ ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಯಾರೂ ಕೊಡೋಲ್ಲ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋದೇ ಇಲ್ಲ. ಇಲ್ಲಿ ಎಲ್ಲನೂ ಕೊಡ್ತಾರೆ. ಆಮೇಲೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಎಲ್ಲಿ ಜಾಸ್ತಿ ಗೊತ್ತಾ? ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶು. ಎಲ್ಲಿ ಎಥಿಕಲ್ಲಿ ಪ್ರಾಕ್ಟೀಸ್ ಆಗ್ತಾ ಇಲ್ವೋ, ಎಲ್ಲಿ ಮೆಡಿಕಲ್ ಶಾಪ್ನವರು ಡಾಕ್ಟ್ರದ್ದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಕೊಡ್ತಾರೋ ಅಂತಹ ದೇಶಗಳಲ್ಲಿ
MDRಗಳು ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾಯಿವೆ. ಸೊ ಇಂಗ್ಲೆಂಡಲ್ಲಿ ಒಂದು ಅಧಿವೇಶನದಲ್ಲಿ ಔಟ್ರೈಟ್ ಹೇಳಿದರು, MDR ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಅಥವಾ ಸೂಪರ್ ಬಗ್ಸ್ದು ಒರಿಜಿನು ಇಂಡಿಯಾ, ಪಾಕಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್ ಅಂತ ಹೇಳಿಬಿಟ್ಟು. ಹಿಂದುಳಿದ ಕಂಟ್ರಿಯಲ್ಲಿ ಅವರಿಗೆ 5 ದಿವಸದ ಕೋರ್ಸ್ ತಗೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡು ಇರುವುದಿಲ್ವೋ, ಅಥವಾ ಅವರು ನನಗೆ ಅಷ್ಟು ಮಾತ್ರ ನುಂಗೋಕ್ಕಾಗಲ್ಲ, ನನಗೆ ಮಾತ್ರ ನುಂಗಿದ್ರೆ ಹಿಂಗಾಗ್ತದೆ, ಸಾಮಾನ್ಯ ಟರ್ಮ್ ಇರ್ತದೆ ನಮ್ಮ ಕೆಲವರು ಅತಿ ಬುದ್ಧಿವಂತ ಪೇಷಂಟ್ಗಳು, ನನಗೆ ಏನು ಮಾತ್ರ ತಗೊಂಡ್ರು ಗ್ಯಾಸ್ಟ್ರಿಕ್ ಆಗ್ತದೆ ಅಂತ. ಆ ಗ್ಯಾಸ್ಟ್ರಿಕ್ ಅಂದರೆ ಅದು ವರ್ಡಿಗೆ ಮೀನಿಂಗ್ ಏನು ಅಂತಲೂ ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು, ಗ್ಯಾಸ್ಟ್ರಿಕ್ ಅಂದರೆ ಏನು, ಗ್ಯಾಸ್ ಅಂದರೆ ಏನು. ನನ್ನ ಇದನ್ನು ಕೇಳಿದೆ ಸರ್ ಅಂತಾರೆ, ಬಟ್ ಯೂಟ್ಯೂಬ್ ಚಾನಲ್ನೇ ಕೇಳಿದೆ ಸರ್ ಅಂತಾರೆ, ಆದರೆ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಏನೋ ಹೇಳ್ತಾರೆ, ಅಷ್ಟೇ, ಮುಗಿದೋಯ್ತು. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಜ್ಞಾನಕ್ಕೆ ಬೆಲೆ ಇಲ್ಲ, ಬರೀ ಧನಕ್ಕೆ ಬೆಲೆ, ಜ್ಞಾನಕ್ಕೆ ಬೆಲೆ ಇಲ್ಲ. ಸಾರಿ ಟು ಸೇ ದಿಸ್. ಇದು ನನ್ನ 45-46 ವರ್ಷಗಳ ಪ್ರಾಕ್ಟೀಸಿನ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಟಾಪಿಕ್. ಸೊ ಹೀಗೆ ಸೂಪರ್ ಬಗ್ಗುಗಳು ಪ್ರೊಡ್ಯೂಸ್ ಆಗದಂಗೆ ಏನು ಮಾಡಬೇಕಾಗಾದ್ರೆ, ಡಾಕ್ಟ್ರು ಎಷ್ಟು ದಿವಸಕ್ಕೆ ಹೇಳ್ತಾರೋ ಅಷ್ಟು ದಿವಸ ಆ್ಯಂಟಿಬಯೋಟಿಕ್ಗಳು ತಗೊಳ್ಬೇಕು. ಆಮೇಲೆ ಒಬ್ಬರಿಂದೊಬ್ಬರಿಗೆ ಹರಡದ ಹಾಗೆ ಪ್ರತಿಯೊಬ್ಬರು ಕೆಲವು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು. ಒಂದನೇದಾಗಿ ನೀವು ಏನೇ ಕೆಲಸ ಮಾಡಿ ಆದಮೇಲೆ ಕೈ ತೊಳೆಯುವ ಸೋಪ್ ವಾಟ್ರಲ್ಲಿ ಕೈ ತೊಳಿಬೇಕು, ಅಥವಾ 60% ಆಲ್ಕೋಹಾಲ್ ಸೊಲ್ಯೂಷನ್ ದ್ರಾವಣ ಇರುತ್ತೆ, ಅದರಲ್ಲಿ ಕೈಯನ್ನು ಹಾಕಿಬಿಟ್ಟು ರಬ್. ನಾವು ಇದರ ಕಾಲದಲ್ಲಿ ಕೊರೋನಾ ಟೈಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಮಾತ್ರ ಇದು ಮಾಡ್ತಾಯಿದ್ವು. ಆ್ಯಕ್ಚುಲಿ ಡೈಲಿ ಮಾಡಬೇಕು. ಸೋಪ್ ವಾಟ್ರಲ್ಲಿ ತೊಳಿಬೇಕು. ಫುಡ್ ಹ್ಯಾಂಡ್ಲ್ ಮಾಡಬೇಕಾದ್ರೆ ಕೈ ತೊಳ್ಕೊಂಡು ಸೋಪ್ ಹಾಕ್ಬಿಟ್ಟು ಕೈ ತೊಳ್ಕೊಂಡು ಫುಡ್ ಪ್ರಿಪೇರ್ ಮಾಡೋರು ಮಾಡಬೇಕು. ಆಮೇಲೆ ಊಟ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡಬೇಕು. ಯಾವುದೇ ಪದಾರ್ಥಗಳನ್ನು ನೀವು ವೆಜಿಟೇಬಲ್ಸ್ಗಳನ್ನು ಅದರ ಪದಾರ್ಥ ಮಾಡೋ ಮುಂಚೆ ಪಲ್ಯನೋ ಸಾಂಬಾರು ಮಾಡಬೇಕು, ಅದನ್ನು ಚೆನ್ನಾಗಿ ಸೋಪ್ ವಾಟ್ರಲ್ಲಿ ಅಥವಾ ಉಪ್ಪು ನೀರಲ್ಲಿ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಡೈಲ್ಯೂಟೆಡ್ ಸೊಲ್ಯೂಷನಲ್ಲಿ ವಾಶ್ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಆದಷ್ಟು ಒಳಗೆ ಹೋಗಲ್ಲ. ಅಷ್ಟೇ, ಬ್ಯಾಕ್ಟೀರಿಯಾ ಒಳಗೆ ಹೋಗಲ್ಲ. ಒಳಗೆ ಹೋದ್ಮೇಲೆ ಮತ್ತೆ ಡ್ರಗ್ ರೆಸಿಸ್ಟೆನ್ಸ್ ಅದೆಲ್ಲ ಆಮೇಲೆ. ಬ್ಯಾಕ್ಟೀರಿಯಾ ಒಳಗೆ ಹೋಗದಂಗೆ ತಡಿಬೇಕು. ಪ್ರಿವೆಂಟಿವ್ ಆಗಿ ನೀವು ಇದನ್ನೆಲ್ಲ ಮಾಡಬೇಕು. ಆಮೇಲೆ ಕೆಲವು ಕಾಯಿಲೆಗಳಿಗೆ ವ್ಯಾಕ್ಸಿನ್ಸ್ ಇದೆ. ಆ ವ್ಯಾಕ್ಸಿನ್ಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕು. ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಪೇರೆಂಟ್ಸ್ ಅಭ್ಯಾಸ ಮಾಡಬೇಕು. ಆಮೇಲೂ ನಾವು ಹೇಳ್ತಾ ಇರ್ತೀವಿ, ನೀವು ಇದು ವಯಸ್ಸಾದವರಿಗೆ ಕೂಡ ನಾವು ಫ್ಲೂ ಇಂಜೆಕ್ಷನ್ ವ್ಯಾಕ್ಸಿನ್ ತಗೊಳ್ಳಿ ವರ್ಷ ಅಂತ ಹೇಳ್ತೀವಿ. ಮಕ್ಕಳಿಗೆ ಕೂಡ ಫ್ಲೂ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಕೆಲವರು ಅದರ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಕೆಲವರು ಅಯ್ಯೋ ಹೇಳ್ತಾರೆ, ಡಾಕ್ಟ್ರುಗಳು ಬೇರೆ ಕೆಲಸ ಎಲ್ಲ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನಾವು ಕ್ಷುಲ್ಲಕ ಆಗಿಬಿಡ್ತೀವಿ, ನಮ್ಮ ನಾಲೆಜು ಕ್ಷುಲ್ಲಕ ಆಗಿಬಿಡ್ತದೆ. ಸೊ ಹೀಗೆ ಯಾವ ರೀತಿ ತಡೀಬೋದು ಅಂದರೆ, ವಾಶ್ ಯುವರ್ ಹ್ಯಾಂಡ್ಸ್, ಆಮೇಲೆ ಫುಲ್ ಡೋಸೇಜ್ ತಗೊಳ್ಳಿ. ಡಾಕ್ಟ್ರ್ ಎಷ್ಟು ಹೇಳ್ತಾರೋ ಅಷ್ಟನ್ನು ಫುಲ್ ತಗೊಳ್ಳಿ. ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆದರೂ ಕೂಡ ಪದೇ ಡಾಕ್ಟ್ರ್ ಹತ್ರ ಹೋಗೋ ಸಂಭವ ಬರುವುದಿಲ್ಲ ನಿಮಗೆ. ಆಮೇಲೆ ಇನ್ನೊಂದು ವಿಷಯ, ಒಮ್ಮೆ ಡಾಕ್ಟ್ರು ಒಂದು ಕಂಡೀಷನ್ ನೋಡಿಕೊಂಡು ಅವರೊಂದು ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಬರ್ಕೊಡ್ತಾರೆ ಅಂದ್ಕೊಳ್ಳಿ. ಅದು ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಅದನ್ನೇ ತಗೊಳ್ತೀನಿ ಅಂತ ನೀವು ಹೋಗಬೇಡಿ. ದಯವಿಟ್ಟು ಡಾಕ್ಟ್ರನ್ನು ಸಂಪರ್ಕಿಸಿ. ಯಾಕಂದರೆ ಕೆಲವು ಡ್ರಗ್ಗಳು ನೀವು ಅರ್ಧಂಬರ್ಧ ತೊಗೊಂಡು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನೀವು ಅದನ್ನೇ ಮತ್ತೆ ತೊಗೊಂಡದ್ದು ಏನು ವರ್ಕ್ ಆಗೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮತ್ತೆ. ಸೊ ದಯವಿಟ್ಟು ಡಾಕ್ಟ್ರುಗಳಿಗೆ ಗೌರವ ಕೊಡಿ. ಅವರ ಮಾತನ್ನು ಅವ್ರು ಹೇಳಿದ ಹಾಗೆ ಪಾಲಿಸಿ. ಅವ್ರು ಹೇಳಿದಷ್ಟು ಡೋಸೇಜನ್ನು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ತಗೊಳ್ಳಿ. ಆಮೇಲೆ ಆ್ಯಂಟಿಫಂಗಲ್ ಅಂದರೆ ಫಂಗಸ್ಸಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋರು ಕೂಡ ಹಾಗೇ ನೀವು ದಯವಿಟ್ಟು ಕಂಪ್ಲೀಟ್ ಕೋರ್ಸನ್ನು ಮುಗಿಸಿ. ಆವಾಗ ನಿಮಗೆ ಈ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳೇ ಆಗಲಿ ಫಂಗಸ್ಗಳೇ ಆಗಲಿ ಅಟ್ಯಾಕ್ ಆಗೋದಿಲ್ಲ. ಆದರೂ ಕೂಡ ಅದನ್ನು ಡಾಕ್ಟ್ರುಗಳು ಯಾವ ಥರ ನಿಭಾಯಿಸಬೇಕು ಆ ಥರ ನಿಭಾಯಿಸ್ತಾರೆ. ಆಮೇಲೆ ಇಷ್ಟು ಹೇಳಿಬಿಟ್ಟು, ಅದೇ ಸೂಪರ್ ಬಗ್ ಅಥವಾ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ. ಸೊ ಇದಕ್ಕೆ ಟೈಟಲ್ ನಾನು ಡಾಕ್ಟರ್ ಪದ್ಮನಾಭ ಭಟ್ ಸ್ಪೀಕ್ಸ್ ಅಬೌಟ್ ಸೂಪರ್ ಬಗ್ ಅಂತಲೇ ಹಾಕ್ತೀನಿ. ಸೂಪರ್ ಬಗ್ ಅಂದರೆ ಏನು? ಸೂಪರ್ ಬಗ್ ಇದು ಸೂಪರ್ ಮ್ಯಾನ್ ಕೇಳಿಲ್ವ ನೀವು? ಯಾವುದಕ್ಕೂ ಕೇರ್ ಮಾಡಲ್ಲ, ಸೂಪರ್ ಮ್ಯಾನ್ ಎಲ್ಲ ಏನೇನೋ ಮಾಡಿಬಿಡ್ತಾನೆ ಅಂತ. ಅದೇ ಥರ ಬಗ್ ಅಥವಾ ಈ ಕ್ರಿಮಿ ಬ್ಯಾಕ್ಟೀರಿಯಾ ಫಂಗಸ್ ಏನೇ ಆಗಲಿ ಅದು ಈ ಥರ ಮಾಡ್ತದೆ. ಆ್ಯಂಡ್ ಇನ್ನೊಂದು ಲಾಸ್ಟ್, ನಿಮಗೆ ಇದನ್ನು ಹಿಂದೆ ಹೇಳಿದ್ದೆ ನಾನು, ಯಾವುದೇ ವೈರಸ್ಗಳಿಗೆ ಆ್ಯಂಟಿಬಯೋಟಿಕ್ ಹೆಲ್ಪ್ ಆಗೋಲ್ಲ. ಡಾಕ್ಟ್ರು ನಾರ್ಮಲ್ ವೈರಲ್ ಫೀವರ್ ಅಂತ ಹೇಳಿಬಿಟ್ಟು 2 ಸಿಂಪಲಾಗಿರೋ ಡ್ರಗ್ ಬರ್ಕೊಟ್ರೆ, ಸರ್ ಆ್ಯಂಟಿಬಯೋಟಿಕ್ ಬೇಡವಾ ಅಂತ ಕೇಳ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
antibiotics have no role to play in viral infections unless the viral infection is associated with the secondary infection by bacteria. ನೀವು ಗಾಳಿ ತಗೊಳ್ಬೇಕಾದ್ರೆ ಬರೀ ಬ್ಯಾಕ್ಟೀರಿಯನ್ ಫಿಲ್ಟರ್ ಮಾಡಿ ವೈರಸ್ಸನ್ನು ಮಾತ್ರ ಒಳಗೆ ಹೋಗೋದಿಲ್ಲ. ಸೊ ಬ್ಯಾಕ್ಟೀರಿಯಾ ಒಳಗೆ ಹೋಗುತ್ತೆ, ಬಟ್ ಬ್ಯಾಕ್ಟೀರಿಯಾ ಅಲ್ಲಿ ನಮ್ಮ ಇಮ್ಯುನಿಟಿಯಿಂದಾಗಿ ಅಲ್ಲಿಗೆ ನಾಶ ಆಗಲೂಬಹುದು. ಸೊ ಬರೀ ನಮ್ಮದು ಸಿಂಪ್ಟಮ್ಯಾಟಿಕ್ ಆಗಿ ನಾವು ವೈರಲ್ ಡಿಸೀಸ್ಗೆ ಏನು ಕೊಡ್ತೀವೋ ಅದರಲ್ಲೇ ವಾಸಿ ಆಗ್ಬೋದು. ಸೊ ಕೆಲವು ಸರ್ತಿ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಸರ್ ನೀವು ವೈರಲ್ ಫೀವರ್ ಅಂತೀರಾ ಮತ್ತು ಆ್ಯಂಟಿಬಯೋಟಿಕ್ ಹಾಕಿ ಕೊಡ್ತೀರಾ ಅಂತ, ಅದು ನಮ್ಮ ಡಿಸ್ಕ್ರಿಷನ್ ಪವರ್. ಬಿಕಾಸ್ ನಾನು ಥ್ರೋಟ್ ನೋಡಿದಾಗ ಅಲ್ಲಿ ನನಗೆ ಒಂದಷ್ಟು ಇನ್ಫೆಕ್ಷನ್ ಆಗಿರೋದು, ಪಸ್ ಪಾಕೆಟ್ಗಳು ಕಾಣಿಸ್ತವೆ. ಸರಿ, ಹಾಗಾದರೆ ಇವನಿಗೆ ಒಂದು ಆ್ಯಂಟಿಬಯೋಟಿಕ್ ಬೇಕು ಅಂತ ಬರ್ಕೊಡ್ತೀವಿ. ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರು ಏನು ಹೇಳ್ತಾರೋ ಅದನ್ನು ಖಂಡಿತವಾಗಿ ಪಾಲಿಸಿ. ಕುಟುಂಬ ವೈದ್ಯರಿಗೆ ಅವ್ರಿಗೂ ನೀವು ಕೊಡೋ ಫೀಸ್ ಎಷ್ಟೋ ಅಷ್ಟೇ, ಅದರಿಂದ ಬೇರೆ ಏನೂ ಲಾಭ ಇಲ್ಲ ಅವರಿಗೆ. ನಿಮಗೆ ತಪ್ಪು ಮಾಹಿತಿ ನಾವು ಕೊಡಲ್ಲ. ಓದಿ ಸ್ವಲ್ಪ ಎಕ್ಸ್ಪೀರಿಯನ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಿನಿಮಮ್ MBBS ಆಗಿಬಿಟ್ಟು ಒಂದು 10-15 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋರನ್ನ ನಿಮ್ಮ ಕುಟುಂಬ ವೈದ್ಯರನ್ನಾಗಿ ಸ್ವೀಕರಿಸಿ. ಆಮೇಲೆ ಅವ್ರು ಹೇಳೋದು ಫಸ್ಟ್ ಗೊತ್ತಾಗಲ್ಲ, ಆಮೇಲೆ ನಿಧಾನಕ್ಕೆ ಅಭ್ಯಾಸ ಆಗುತ್ತೆ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟೆಲ್ಲಿಂಗ್, ಫಾಲೋ ಮಾಡಿ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಚಿಕ್ಕ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಬಟ್ ಇದು ಚಿಕ್ಕ ವಿಷಯ ಇರ್ಬೋದು, ಆದರೆ ವೈದ್ಯಕೀಯವಾಗಿ ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ದಯವಿಟ್ಟು ಇದನ್ನು ಅನುಸರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿ ನನ್ನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.